ಅನುಲೋಮ ವಿಲೋಮ. ಚಂದ್ರ ಅನುಲೋಮ ವಿಲೋಮ, ಸೂರ್ಯ ಅನುಲೋಮ ವಿಲೋಮ ಅಂತ 2 ತರ ಪ್ರಾಣಾಯಾಮ ಬರುತ್ತೆ. ಚಂದ್ರ ಅನುಲೋಮ ವಿಲೋಮ ನಮ್ಮ ಬಾಡಿನ ತಂಪ್ ಮಾಡ್ಕೊಳ್ಳೋಕೋಸ್ಕರ, ಬೇಸಿಗೆಯಲ್ಲಿ ಅಥವಾ ಹೀಟ್ ಆಗಿದಾಗ ತಂಪ್ ಮಾಡ್ಕೊಳ್ಳೋಕೆ. ಸೂರ್ಯ ಅನುಲೋಮ ವಿಲೋಮ ನಮ್ಮ ಬಾಡಿ ಏನಾದ್ರೂ ಕೋಲ್ಡ್ ಆಗಿದ್ರೆ ಹೀಟ್ ಮಾಡ್ಕೊಳ್ಳೋಕೆ ಅದನ್ನ ಟ್ರೈ ಮಾಡ್ಬೋದು. ಇವಾಗ ನಾವು ಬೇಸಿಗೆ ಕಾಲದಲ್ಲಿ ಇರೋದ್ರಿಂದ ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮನ ಮಾಡ್ತಾ ಇದೀವಿ. ಅದನ್ನ ಯಾವ ರೀತಿ ಮಾಡೋದು ಅಂದ್ರೆ, ನಮ್ಮ ಹೆಬ್ಬೆರಳಿದೆಯಲ್ಲ, ಹೆಬ್ಬೆರಳಿಂದ ಒಂದು ಮೂಗನ್ನ ಅಂದ್ರೆ ಬಲಗಡೆ ಮೂಗನ್ನ ಕ್ಲೋಸ್ ಮಾಡ್ಕೋಬೇಕು. ಹೆಬ್ಬೆರಳಿಂದ ಬಲಗಡೆ ಸೈಡ್ ಮೂಗಿನ ಹೊಳ್ಳೆನ ಕ್ಲೋಸ್ ಮಾಡ್ಕೋಬೇಕು. ಮತ್ತೆ ಎಡಗಡೆ ಸೈಡ್ ಇಂದಾನೇ ಉಸಿರು ತಗೊಂಡು ಎಡಗಡೆ ಸೈಡ್ ಇಂದಾನೇ ಉಸಿರನ್ನ ಬಿಡ್ಬೇಕು. ಅಂದ್ರೆ ಲೆಫ್ಟ್ ಅಲ್ಲೇ ಹೋಗಿ ಲೆಫ್ಟ್ ಅಲ್ಲೇ ಬಿಡ್ಬೇಕು. ರೈಟ್ ಇದೆಯಲ್ಲ, ಈ ಕಡೆ ಸೈಡ್ ಮೂಗನ್ನ ಯೂಸೇ ಮಾಡಬಾರ್ದು. ಮೂಗಿನೊಳ್ಳೆನ ರೈಟ್ ಸೈಡ್ ಮೂಗಿನೊಳ್ಳೆನ ಯೂಸ್ ಮಾಡಬಾರ್ದು. ಅದು ಹೆಬ್ಬೆರಳಿಂದ ಲಾಕ್ ಆಗಿರ್ಬೇಕು. ಬರೀ ಎಡಭಾಗದ ಮೂಗಿನ ಹೊಳ್ಳೆ ಮಾತ್ರ ನಾವು ಯೂಸ್ ಮಾಡ್ಬೇಕು. ಅದು ನಾವು 5 ಸೆಕೆಂಡ್ಸ್ ಒಳಗಡೆ ನಾವು ಉಸಿರನ್ನ ತಗೊಂಡ್ರೆ 10 ಸೆಕೆಂಡ್ಸ್ ಉಸಿರನ್ನ ಹೋಲ್ಡ್ ಮಾಡಿ 5 ಸೆಕೆಂಡ್ಸ್ ಉಸಿರನ್ನ ಆಚೆ ಬಿಡ್ಬೇಕು. ಗೊತ್ತಾಯ್ತಲ್ವಾ? ಇವಾಗ ನೋಡಿ, ನಾನು ಮಾಡಿ ತೋರಿಸ್ತೀನಿ. ಹೆಬ್ಬೆರಳು ಲಾಕ್ ಮಾಡ್ಕೊಂಡೆ, ನೀವು ಮಾಡ್ಕೊಳ್ಳಿ. ಹೆಬ್ಬೆರಳಿಂದ ರೈಟ್ ಸೈಡ್ ಮೂಗಿನೊಳ್ಳೆನ ಲಾಕ್ ಮಾಡ್ಕೊಳ್ಳಿ. ಉಸಿರು ತಗೊಳ್ಳಿ, ದೀರ್ಘ ಉಸಿರು ತಗೊಳ್ಳಿ ಎಡಗಡೆ ಸೈಡ್ ಇಂದ. ಗೊತ್ತಾಯ್ತಾ? ನಿಧಾನವಾಗಿ ಬಿಡ್ಬೇಕು. ಅಂದ್ರೆ ಒಂದು ಹಂತದಲ್ಲಿ ನೀವು ಮಾಡ್ಬೇಕು ಅಷ್ಟೇ. ಅಂದ್ರೆ 5 ಸೆಕೆಂಡ್ಸ್, 1 2 3 4 5 ಸೆಕೆಂಡ್ಸ್ ತಗೊಂತು ಅಂದ್ರೆ 10 ಸೆಕೆಂಡ್ಸ್ ಹಿಡ್ದಿಟ್ಕೊಂಡು ಹೊಟ್ಟೆಲಿ 5 ಸೆಕೆಂಡ್ಸ್ ಮತ್ತೆ ವಾಪಸ್ ಅದನ್ನ ಆಚೆ ಬಿಡ್ಬೇಕು. ಗೊತ್ತಾಯ್ತಾ? ರಿಪ್ಲೈ ಮಾಡಿ. ಈ ರೀತಿ 5 ರಿಂದ 10 ಸರಿ ಮಾಡೋಣ.